ಲಾಸ್ಟ್ ವಿಡಿಯೋದಲ್ಲಿ ನಾನು ಇನ್ಫಾರ್ಮ್ ಮಾಡಿದ್ದೆ ನಿಮಗೆ NS ಬಗ್ಗೆ ಇನ್ನೊಂದು ದಿವಸ ದೊಡ್ಡದಾಗೆ ಮಾತಾಡೋಣ ಅಂತ. ಹಾಯ್ ಹಲೋ ನಮಸ್ಕಾರ ಬಾಸು, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇದು NS 200 ಬೂಲ್ಫ್ ಅಂತ ಕರೀತಾರೆ, ತೋಳ. ನಾನು ಇದನ್ನು ರಣಧೀರ ಅಂತ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ರಣಧೀರ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. 90 ತೆಗೆದ್ಮೇಲೆ ಮುಚ್ಚನೆ ಮರ್ತೋಗ್ಬೋದು. ಅಯ್ಯೋ ಡಬಲ್ ಮೀನಿಂಗ್ ಸರ್. PS6 NS 200 ಹುಡುಕ್ತಾ ಇದೀವಿ ಇವತ್ತು. PS7 ಹುಡುಕ್ದೆ, ಬಟ್ ಎಲ್ಲೋ ಮೆಜಾರಿಟಿ ಕಾಣಿಸ್ದೇ ಇಲ್ಲ. ಚೆನ್ನಾಗಿರುತ್ತೆ, ಬಟ್ ಹಳೇದನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಗಾಡಿ ಓಡಿಸೋ ಫೀಲೇ ಬೇರೆ. ಇವಕ್ಕೂ ಓಡಿಸಿದೀನಿ, ಈ ತರ ಫೀಲ್ ಬಂದಿಲ್ಲ ನನಗೆ. ಸೈಕ ಮಾಡಿದ್ದಾರೆ ಭದ್ರಾಗಿ. ಕೆಲವೊಂದ್ ಕಡೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಆಗ್ತವೆ ಹೆಂಗೆ ಅಂದ್ರೆ NS 200 ಸುಟ್ಟು ಹೋಗೋ ತರ, NS ಗೆ ಬೆಂಕಿ ಹತ್ತಿರೋ ತರ, ಫೈರ್ ಕ್ಯಾಚ್ ಆಗೋ ತರ. ಬಟ್ ಮೇಜರ್ ಪಾಯಿಂಟ್ ಒಂದು ಟೆಂಪರೇಚರ್ ಡಿಪೆಂಡ್ ಆಗಿರುತ್ತೆ. ವಾರ್ಮ್ ಆಗಿದ್ರೆ ನಾನು ಕೂಡ ತಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಸನ್ ಟ್ಯಾನಿಗೋಸ್ಕರ ಈ ಗ್ಲೌಸ್ ಹಾಕಿದ್ದೀನಿ. ಅದೇ ತರ ಪೇಡ್ ರಿವ್ಯೂಸ್ ಇಲ್ಲ, ನಾನು ದುಡ್ಡು ಕೊಟ್ಟು ತಗೊಂಡಿರೋ ಗ್ಲೌಸ್ ಇದು. ಆರ್ಮ್ ಬೇಡ ಅಂದ್ರೆ ಲೇಟ್. ಎಲ್ರಿಗೂ ಗೊತ್ತಿದೆಯಲ್ಲ, ವೆದರ್ ಜಾಸ್ತಿ ಆಗ್ತಿದೆ, ಟೆಂಪರೇಚರ್ ಜಾಸ್ತಿ ಆಗ್ತಿದೆ. ರೀಸೆಂಟಾಗಿ ಮಳೆ ಆಗ್ತಿರ್ಬೋದು, ಬಟ್ ಫಾಸ್ಟ್ 2 to 3 years ನಮ್ಮ ಹಿರಿಯೂರಲ್ಲಿ ನಿಯರ್ಲಿ 41 to 42 ಡಿಗ್ರಿ ಸೆಲ್ಸಿಯಸ್ವರೆಗೂ ಹೋಗಿತ್ತು. ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿರೋದು ಏನು ಅಂದರೆ, ದಯವಿಟ್ಟು ನಿಮ್ಮ ಮನೆ ಹತ್ರ ಆಗಲಿ ಒಂದೊಂದು ಸಸಿನ ಮತ್ತು ಒಂದೊಂದು ಗಿಡನ ಬೆಳೆಸಿ ಚೂರು ನೀರಿಟ್ಟು ಆ ಗಿಡನ ಸಾಕಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದು ನಮಗೋಸ್ಕರ ಅಂತ ಅಲ್ಲ, ನಮ್ಮ ಮುಂದೆ ನೆಕ್ಸ್ಟ್ ಜನ್ರೇಷನ್ ಬರುತ್ತಲ್ಲ, ಗ್ಲೋಬಲ್ ವಾರ್ಮಿಂಗು ತುಂಬ ಆಗ್ತಾ ಇದೆ. ದಯವಿಟ್ಟು ನಾವೆಲ್ಲ ಕೈ ಜೋಡಿಸಿ ತಡೆಯೋಣ. ಏನಂತೀರಾ? ಅಷ್ಟೇ. ಬಜಾಜ್ ಅಂತ ಒಂದು ಸಿಂಬಲ್ ಕಾಣಿಸ್ತಾ ಇದೆ, ಇದು ಯಾವಾಗಲೂ ರನ್ನಿಂಗ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಚೌಕ್ ಸಿಂಬಲ್ ಇದೆ, ಇದರಲ್ಲಿ ಫ್ಯೂಯಲ್ ಇಂಡಿಕೇಟರ್ ಇದೆ, ಇದರಲ್ಲಿ ಐಬಿಎಂ ಇದೆ, ಬ್ಯಾಟ್ರಿ ಸಿಂಬಲ್ ಇದೆ, ಟೆಂಪ್ರೇಚರ್ ಹೈ ಟೆಂಪ್ರೇಚರ್ ಲೋ ಟೆಂಪ್ರೇಚರ್ ಇದೆ, ಇಂಡಿಕೇಟರ್ ಸಿಂಬಲ್ ಇದೆ. ಇಲ್ಲಿ ಫ್ಯೂಯಲ್ ಇಂಡಿಕೇಟ್ ಮಾಡುತ್ತೆ ಎಷ್ಟು ಪಾಯಿಂಟ್ ಫ್ಯೂಯಲ್ ಇದೆ ಅಂತ, ಎಷ್ಟು ಮಿನಿಟಿಗೆ ಎಷ್ಟು RPM ರೈಸ್ ಆಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಮ್ಯಾಕ್ಸಿಮಮ್ ಕಟ್ ಆಫ್ ಇದರಲ್ಲಿ 9500 ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಕಟ್ ಆಫ್. ಟಾಪ್ ಸ್ಪೀಡ್ ನೋಡೋದಾದ್ರೆ ನೀವು ನಿಯರ್ಲಿ ನಾನು ನೋಡಿದಂಗೆ ಲಾಸ್ಟ್ ಟೈಮ್ NS ಹೊಡೆದಾಗ 154 ಸಮಥಿಂಗ್ ಅನ್ಸುತ್ತೆ. ನಮ್ದು ಹಿರಿಯರು ಫುಲ್ ಸ್ಮಾರ್ಟ್ ಆಗಿದ್ದೀರಾ. ನಾವು ಗೊತ್ತಲ್ಲ, ಆಮೇಲೆ ಲುಕಿಂಗ್ ಸ್ಮಾರ್ಟ್. ಸೆಗ್ಮೆಂಟ್ ಅಲ್ಲೇ ಬೆಸ್ಟ್ ಗಾಡಿ ಅನ್ಸುತ್ತೆ ಇದು. ನಮ್ದೆಲ್ಲ 8-9 ಸಾವಿರಕ್ಕೆ ಕಟ್ ಆಫ್ ಕೊಟ್ಬಿಟ್ಟಾರಪ್ಪ. ಇದರಲ್ಲಿ ನಿಯರ್ಲಿ 10,000 ತನಕ ಕಟ್ ಆಫ್ ಕೊಟ್ಟಿದ್ದಾರೆ. 10,000 ನಿಮ್ಗೆ ಒಳ್ಳೇದಾಗ್ತದೆ, ನಿನ್ ಜನ್ಮಕ್ಕೆ ಹೋಗೋ ಹೋಗುತ್ತೆ ಗಾಡಿ. ಮಾತ್ರ ಫುಲ್ ಮಾತ್ರ ಎಲ್ಲೂ ಬಿಟ್ಕೊಡಲ್ಲ. N150 ಇದೊಂದು ದಿವಸ ಮಾಡ್ಬೇಕಣ್ಣ. N ಸೀರೀಸ್ ಅಲ್ಲಿ ಬಂದ್ವಲ್ಲ ಗಾಡಿಗಳು, N150, 160, 250 ಗಾಡಿಗಳು ಏನಿದಾವೋ ಒಂದು ಮಿಸ್ ಒಂದು ಮಿಸ್ ಮಾಡ್ದಲೇ ಮಾಡ್ಬೇಕು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಶಾಶ್ವತವಲ್ಲ ಜನರೆಂದು ಪ್ರಾಣಿಗಳಲ್ಲ, ದೇವರ ಆಟ ಬಲ್ಲವರಿಲ್ಲ, ಬಾಳಿನ ಮರ್ಮ ಗರಿತವರಿಲ್ಲ. ಬ್ರೋ ಬನ್ನಿ ಬ್ರೋ ನಿಜವಾಗ್ಲೂ ಏನು ಮಾಡಲ್ಲ. ಸೊ ಫ್ಯೂಯಲ್ ಇಂಜೆಕ್ಷನ್ ಬರುತ್ತೆ ಇದರಲ್ಲಿ. ಪಲ್ಸರಲ್ಲಿ ಅತಿ ದೊಡ್ಡದ್ದು ಮೊನ್ನೆ ಲಾಂಚ್ ಆಯಿತು NS 400. NS ಸೆಗ್ಮೆಂಟಲ್ಲೇ ಬಂದಿದ್ದು. NS ಅಂದರೆ ಏನೂ ಇಲ್ಲ, NS ಅಂದರೆ ನೇಕೆಡ್ ಸ್ಪೋರ್ಟ್ ಅಂತ. ಪಲ್ಸರಲ್ಲಿ ಬಂದಿರೋ ಉದ್ಧಾರಕ ಇದು. NS ಸೀರೀಸ್ ಬಂದಾಗಲೇ ಪಲ್ಸರ್ ಸೇಲ್ಸ್ ಟೀಮು ಏನು ಎಫರ್ಟ್ ಇಲ್ದಲೇ ಈ ಗಾಡಿನ ಸೇಲ್ ಮಾಡಿದ್ರು ಅನಿಸುತ್ತೆ. ನೋವೇನಿದೆ ಅನ್ನೋದನ್ನು ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಫ್ರಂಟ್ನಲ್ಲಿ ನೋಡೋದಾದರೆ 100/80 ಸೆಕ್ಷನ್ ಕೊಡ್ತಾರೆ. ಬ್ಯಾಕ್ನಲ್ಲಿ ನೋಡೋದಾದರೆ 130/17 ಇಂಚಸ್ ರೇರ್ ವೀಲ್ ಕೊಡ್ತಾರೆ. ಇದರ ಮೇಜರ್ ಸ್ಪೆಸಿಫಿಕೇಷನ್ ನೋಡಿದರೆ ಇಂಜಿನಲ್ಲಿ ಲಿಕ್ವಿಡ್ ಕೂಲ್ಡ್ ಬರುತ್ತೆ. ಲಿಕ್ವಿಡ್ ಕೂಲ್ಡ್ ಅಂದರೆ ನಮ್ಮದ್ರಲ್ಲೆಲ್ಲ ನಾರ್ಮಲಾಗಿ ಏರ್ ಕೂಲ್ಡು, ಆಯಿಲ್ ಕೂಲ್ಡು ನೋಡಿರ್ತೀರ ನೀವು. ಲಿಕ್ವಿಡ್ ಕೂಲ್ಡ್ ಇರುತ್ತೆ ಈ ಇಂಜಿನಲ್ಲಿ. ಸೊ ಅದಕ್ಕೋಸ್ಕರ ಈ ಇಂಜಿನಲ್ಲಿ
ಯಾವುದೇ ಥರ ಫಿನ್ಸ್ ಬರೋಲ್ಲ. ಫಿನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಎಲ್ಲ ಗಾಡಿಯಲ್ಲೂ ನೋಡಿರ್ತೀರ ಅಡ್ಡ ಎಕ್ಸ್ಟ್ರಾ ಲೇಯರ್ ಬಂದಿರುತ್ತಲ್ಲ, ಅದನ್ನು ಫಿನ್ ಅಂತ ಕರೀತಾರೆ. ಈ ಗಾಡಿಯಲ್ಲಿ ಆ ಥರ ಕಾಣಲ್ಲ, ಯಾಕೆಂದರೆ ಇದು ಲಿಕ್ವಿಡ್ ಗೋಲ್ಡ್. ಈ ತ್ರಿಬಲ್ ಸ್ಪಾರ್ಕ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ DTC ತ್ರಿಬಲ್ ಸ್ಪಾರ್ಕ್ ಅಂದರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು 220 ವಿಡಿಯೋ ರಿವ್ಯೂ ಮಾಡಬೇಕಾದ್ರೆ ಹೇಳಿದ್ದೆ ಟ್ವಿನ್ ಸ್ಪಾರ್ಕ್ ಇರುತ್ತೆ ಆಲ್ಮೋಸ್ಟ್ ಆಲ್ ಪಲ್ಸರಲ್ಲಿ ಅಂತ. ಇದರಲ್ಲಿ ತ್ರಿಬಲ್ ಸ್ಪಾರ್ಕ್ ಕೊಡ್ತಾರೆ. NS 200 ಮತ್ತು RS 200 ತ್ರಿಬಲ್ ಸ್ಪಾರ್ಕ್ ಬರುತ್ತೆ. ಎಲ್ಲ ಗಾಡಿಯಲ್ಲೂ ಒಂದೊಂದು ಸ್ಪಾರ್ಕು 2 ಸ್ಪಾರ್ಕ್ ಇದ್ದರೆ ಇವರು ತ್ರಿಬಲ್ ಸ್ಪಾರ್ಕ್ ಯೂಸ್ ಮಾಡಿದ್ದಾರೆ. ಎಲ್ಲ ದಗ ಅಂತ ಹತ್ಕೊಂಡು ಉರಿಲಿ ಅಂತ. ಸೊ 3 ಸ್ಪಾರ್ಕು ಒಂದೇ ಸರಿ ಇಗ್ನೇಟ್ ಆಗಿ ಅದ್ರ ಪವರ್ನ ಎಫಿಷಿಯನ್ಸಿನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ಫ್ಯೂಯಲ್ ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ. ಕೇಳಿಸೈತೆ ನಾನು ಮಾತಾಡೋದು? Emotional damage. ಹಂಗೆ 4K ಹಾಕಿದ್ದೆಗಿ ಹಿಂಗೆ ಝೂಮ್ ಮಾಡ್ತೀಗಿ ನೀಟಾಗಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲಿಕ್ವಿಡ್ ಕೂಲೆಂಟ್ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಬಿಟ್ಟು ಗಮೈಕದವರು ABS ಕೊಟ್ಟಿದ್ದಾರೆ. ಡ್ಯುಯಲ್ ಚಾನಲ್ ABS ಬರುತ್ತೆ ಇದರಲ್ಲಿ ಮೇಜರ್ ಡಿಸ್ಅಡ್ವಾಂಟೇಜಸ್ ಏನು ಅಂದರೆ ಇದನ್ನು ಫೈಬರಾಗಿ ಯೂಸ್ ಮಾಡಿದ್ದಾರೆ. ಕಾರ್ಬನ್ ಸ್ಟಿಕ್ಕರ್ನ ಅಲ್ಲಲ್ಲಿ ಮೆತ್ತಿದ್ದಾರೆ ಸ್ವಲ್ಪ ಲುಕ್ಕಾಗಿ ಕಾಣಲಿ ಅಂತ. ಅದು ಇಂಟು ಕೊಟ್ಬಿಟ್ಟು ಮುಂದೆ ಮಧ್ಯದಲ್ಲಿ ಲೈನ್ ಹಾಕೋರೆ. ಸೆಂಟ್ರಲ್ಲಿ ಕಡಿ ತಿರುಗ್ದಂಗೆ 5 ಸ್ಟಾರ್ ರೇಟ್ ಅದು. 1 2 3 4 5 6 ಇದೆ. 6 ಸ್ಟಾರಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏ ಹಂಗಲ್ಲ ಇರಲ್ಲಿ ಗಾಡಿಗಿದ ನಿಂದೆ ಉದ್ದ ಐತಲ್ಲ, ನೀನು ಇಷ್ಟು ಉದ್ದ ಇದೆಯಾ ಗಾಡಿಗಿನ್ನ? ನಿಂದು ಅಯ್ಯೋ ಇದನ್ನೆಲ್ಲ ನನಗೆ ಹೇಳು ಅಂತ ಯಾರು ಹೇಳಿದ್ದು? 12 to 13 ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ. ನಿಯರ್ಲಿ ಆವ್ರೇಜಾಗಿ 30 ಕೊಡುತ್ತಾ? ಅವರೇಜಲ್ಲಿ 30 ಕೊಡುತ್ತೆ ಅಂದ್ರೂ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಲ್ಲಿಗೆ? 350 ಚಿಲ್ಲರೆ ಹೋಗ್ಬೋದಾ? 350 400 ಚಿಲ್ಲರೆ ಅಂತೂ ಆರಾಮಾಗಿ ಕ್ರೂಸ್ ಮಾಡ್ಬೋದು. NS 200 ಬೇರೆ, NS 160 ಬೇರೆ, NS 125 ಬೇರೆ. ಅದಕ್ಕೂ ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ಬಟ್ ಸೇಮ್ ಮಾಡಲ್ ನೋಡೋಕ್ಕೆ ಒಂದೇ ಥರ ಕಾಣಿಸ್ತಾರೆ ಅಂದ್ಬಿಟ್ಟು ವಿರಾಟ್ ಕೊಹ್ಲಿ ಥರ ಕಾಣೋರೆಲ್ಲ ವಿರಾಟ್ ಕೊಹ್ಲಿ ಆಗೋಕ್ಕಾಗಲ್ಲ. ಸೊ NS 200 ಬೇರೆ ಗಾಡಿನೇ. ಸೊ ಡೋಂಟ್ ಕಂಪೇರ್, ಬೇರೆದು ಕಂಪೇರ್ ಮಾಡಿಬಿಡಿ. ನಿಮಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ಪರವಾಗಿಲ್ಲ, ಟ್ರೈ ಮಾಡಿ. ಒಂದಲ್ಲ ಒಂದು ದಿವಸ ಇಂಥ ಗಾಡಿನ ಮನೆ ಮುಂದೆ ನಿಲ್ಲಿಸ್ಬೇಕಂತ ತುಂಬ ಜನಕ್ಕೆ ಡ್ರೀಮ್ ಇರುತ್ತೆ. ನಿಮ್ಮ ಸಕ್ಸಸ್ ಆದಷ್ಟು ಬೇಗ ಆಗಲಿ ಅಂತ ಕೇಳ್ಕೊಳ್ಳೋಣ. ಕೇಳಿ ತಪ್ಪಾದಣ್ಣ ಮಾಡೋಣ. ಗೊತ್ತಿಲ್ಲಪ್ಪ. ಗೊತ್ತೇನ? ಗೊತ್ತಿಲ್ಲ. ಮನೆಗಳು ಬಾಯ್. ಹಾಯ್ ಬೇಬ್ಸ್, ನಾನು ನಿಮ್ಮ ಸುದೀಪ್ ಕೃಷ್ಣ. ಹೇಗಿದ್ದೀರಾ ಎಲ್ಲರೂ? ನಮ್ಮ ಮಿಸ್ಟರ್ ಫೋಟೋ ಅವರು ರಿವ್ಯೂನ ಸ್ವಲ್ಪ ಅದಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ನಾವೇ ಇದನ್ನ ಕಂಟಿನ್ಯೂ ಮಾಡೋಣ ಅಂತ ರೆಡಿ ಆಗಿದ್ದೀವಿ. ಲೆಟ್ಸ್ ಗೋ ಬಾಯ್ಸ್. ನಮ್ಮ ಸುದೀಪ್ ಕೃಷ್ಣ ಹೊಸ ಯೂಟ್ಯೂಬರ್ ಬಂದಿದ್ದಾರೆ, ಅವರಿಗೆಲ್ಲ ಸಪೋರ್ಟ್ ಮಾಡಿ. ಈಗ ಸುದೀಪ್ ಕೃಷ್ಣನ ಹೊಸ ಅಧ್ಯಾಯ ಶುರು. ನಾನು ಮುಖೇಶ್, 1 ವರ್ಷ ಗುಟ್ಕಾ ಜಗ್ದಿದ್ದೆ. ಇದಾಗಿದೆ ಫೇಮಸ್ ರೋಡ್ ನೋಡ್ರಿ, ಬೆಂಗಳೂರು MG ರೋಡ್ ತರ ನಮ್ಮ ಹಿರಿಯೂರಿನ ಮಲ್ಲೇಶ್ವರ ದೇವಸ್ಥಾನ. ಓಕೆ ಬೇಬ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ನಿಮ್ಮ ಡ್ರೀಮ್ ಬಾಯ್ ಸುದೀಪ್ ಕೃಷ್ಣ.